ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದಿ ಕ್ಯೂರಿಯಸ್ ಕೇಸ್ ಆಫ್ ತಾರಾ ಗುಪ್ತಾ. ಅಲ್ಲಿ ಕತೆ ಸ್ಟಾರ್ಟ್ ಆಗೋದು ತಾರಾ ಗುಪ್ತಾ ಅನ್ನೋ ಡಿಟೆಕ್ಟಿವ್ ಥ್ರಿಲ್ಲರ್ ನಾವೆಲ್ ಬರೆಯೋ ಲೇಖಕಿ ತಾನು ಸೂಸೈಡ್ ಮಾಡ್ಕೋತೀನಿ ಅಂತ ಲೆಟ್ರ್ ಬರೆದು ಅದನ್ನು ಡಿಟೆಕ್ಟಿವ್ ಹಿಮವಂತ್ಗೆ ಕಳಿಸ್ತಾಳೆ. ಹಿಮವಂತ್ ಆ ಸೂಸೈಡ್ನ ತಡೆಯೋದಕ್ಕೆ ಅಂತ ತಾರಾ ಗುಪ್ತಾ ಹೇಳಿದ ಅಡ್ರೆಸ್ಸಿಗೆ ಹೋದಾಗ ಅಲ್ಲಿ ತಾರಾ ಗುಪ್ತಾಳ ಕೊಲೆ ಆಗತ್ತೆ. ಈ ಕೊಲೆ ಆಪಾದನೆ ತಾರಾ ಗುಪ್ತಾಳ ಗಂಡ ಪರಮೇಶ್ ಮೇಲೆ ಬರುತ್ತೆ. ಪರಮೇಶು ಇದೇ ಡಿಟೆಕ್ಟಿವ್ ಹಿಮವಂತನ ಇಟ್ಕೊಂಡು ತಾನು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೋತಾನೆ. ಈ ಕೊಲೆನ ಸಾಲ್ವ್ ಮಾಡಬೇಕು ಅಂತ ಹೋದ ಹಿಮವಂತನಿಗೆ ಎದುರಾಗೋದು ಕೊಲೆಗಳ ಮೇಲೆ ಕೊಲೆ, ಮೋಸ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಹ್ಯೂಮನ್ ಟ್ರಾಫಿಕಿಂಗ್ ಇತ್ಯಾದಿ ಇತ್ಯಾದಿ. ಪ್ರತಿಯೊಂದು ಚಾಪ್ಟ್ರಲ್ಲೂ ಒಂದೊಂದು ಟ್ವಿಸ್ಟ್ ಇದೆ. ಈ ಎಲ್ಲ ಸರಣಿ ಕೊಲೆಗಳಿಗೂ ತಾರಾ ಗುಪ್ತಾಳ ಸೂಸೈಡ್ಗೂ ಏನು ಸಂಬಂಧ? ರೆಡ್ ಸ್ಕರ್ಟ್ ಹಾಕೊಂಡ್ರೆ ಏನು ತಪ್ಪು? ಸೀರಿಯಲ್ ಕಿಲ್ಲರು ಈ ರೆಡ್ ಸ್ಕರ್ಟ್ ಹಾಕೊಂಡಿರೋರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇರ್ತಾನೆ?